ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಏನಿನ ಮುಖ್ಯಾಂಶಗಳು? 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ. ಚನ್ನರಾಯಪಟ್ಟಣ ತಾಲೂಕಿಗೆ 98.21% ಫಲಿತಾಂಶ, ಜಿಲ್ಲೆಗೆ 2ನೇ ಸ್ಥಾನ. ಇದಕ್ಕೆ ಕಾರಣರಾದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಶಿಕ್ಷಕರು ಮತ್ತು ಮಕ್ಕಳಿಗೆ ಅಭಿನಂದನೆ ಎಂದ ಶಾಸಕ ಬಾಲಕೃಷ್ಣ. ಪಟ್ಟಣದ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ಗೆ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 100% ಫಲಿತಾಂಶ. ಆಡಳಿತ ಮಂಡಳಿ ಕಾರ್ಯವೈಖರಿಯಿಂದ 40 ವರ್ಷಗಳಿಂದ ನಿರಂತರ ಸಾಧನೆ. ಉತ್ತಮ ಫಲಿತಾಂಶ ದಾಖಲಿಸಿದ ವಿದ್ಯಾರ್ಥಿಗಳಿಗೆ ಶಾಲೆಯಿಂದ ಅಭಿನಂದನೆ. ಹಾಗೂ ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ. ಕಳೆದ ಬಾರಿಗಿಂತ 63% ಹೆಚ್ಚಳದೊಂದಿಗೆ ಪ್ರಸಕ್ತ ವರ್ಷ 95% ಫಲಿತಾಂಶ ದಾಖಲು. ಈ ಸಾಧನೆಗೆ ಕಾರಣರಾದ ಮುಖ್ಯ ಶಿಕ್ಷಕರು, ವಿದ್ಯಾರ್ಥಿಗಳಿಗೆ ಸಂಸ್ಥೆ ಅಧ್ಯಕ್ಷರಿಂದ ಅಭಿನಂದನೆ. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಚನ್ನರಾಯಪಟ್ಟಣ ತಾಲೂಕು 98.21% ಫಲಿತಾಂಶ ದಾಖಲು ಮಾಡುವ ಮೂಲಕ ಜಿಲ್ಲೆಗೆ 2ನೇ ಸ್ಥಾನ ಗಳಿಸಿದೆ. ಇದಕ್ಕೆ ಕಾರಣರಾದ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮತ್ತು ಬಿಇಒ, ಬಿಆರ್ಸಿ ಮತ್ತು ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಖಾಸಗಿ ಶಾಲೆಯ ಆಡಳಿತ ಮಂಡಳಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಗೊಂಡು ತಾಲೂಕು 2ನೇ ಸ್ಥಾನ ಗಳಿಸಿರುವ ಸಂಭ್ರಮದ ಕುರಿತಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಫಲಿತಾಂಶಕ್ಕಾಗಿ ಕಾರಣವಾದ ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದ ಅವರು, 2808 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಈ ಪೈಕಿ 1334 ಹುಡುಗರು, 1424 ಬಾಲಕಿಯರು. ಇವರ ಪೈಕಿ 2758 ಮಂದಿ ತೇರ್ಗಡೆ ಹೊಂದಿದ್ದಾರೆ. ತಾಲೂಕಿನಲ್ಲಿ 76 ಪ್ರೌಢಶಾಲೆಗಳಿದ್ದು, 46 ಸರ್ಕಾರಿ ಶಾಲೆಗಳಿದ್ದು, 29 ಶಾಲೆಗಳು 100% ಫಲಿತಾಂಶ ದಾಖಲಿಸಿವೆ. ಅನುದಾನಿತ 8ರಲ್ಲಿ 3, ಅನುದಾನ ರಹಿತ 22ರಲ್ಲಿ 18 ಶಾಲೆಗಳು, 50 ಶಾಲೆಗಳಲ್ಲಿ 100% ಫಲಿತಾಂಶಕ್ಕೆ ಕಾರಣವಾಗಿವೆ ಎಂದರು. ಇನ್ನು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಟ್ಟಣದ ರಾಧಾಕೃಷ್ಣ ಶಾಲೆಯ ಭೂಮಿಕಾ ಪಡೆದರೆ, ದ್ವಿತೀಯ ಸ್ಥಾನವನ್ನ ಗೂರಮಾರನಹಳ್ಳಿ ಮುರಾರ್ಜಿ ವಸತಿ ಶಾಲೆಯ ಜಶವಂತ್ ಆಚಾರ್ 2ನೇ ಸ್ಥಾನವನ್ನು ಮತ್ತು 3ನೇ ಸ್ಥಾನವನ್ನ ಇಂಪನ ಹಾಗೂ 4ನೇ ಸ್ಥಾನವನ್ನ ಲತಿಕಾ ಪಡೆದಿದ್ದಾರೆ ಎಂದ ಅವರು, ಕನ್ನಡ ಭಾಷೆಯಲ್ಲಿ 31 ವಿದ್ಯಾರ್ಥಿಗಳು, ಇಂಗ್ಲಿಷ್ನಲ್ಲಿ 26, ಹಿಂದಿ 166, ಗಣಿತದಲ್ಲಿ 4 ಮತ್ತು ವಿಜ್ಞಾನದಲ್ಲಿ 1, ಸಮಾಜ ವಿಜ್ಞಾನದಲ್ಲಿ 35 ಮಕ್ಕಳು 100ಕ್ಕೆ 100% ಅಂಕ ಪಡೆದಿದ್ದಾರೆ. ಕಳೆದ ಬಾರಿಗಿಂತ ಉತ್ತಮ ಫಲಿತಾಂಶ ದಾಖಲಿಸಿದೆ. ಕಳೆದ ಬಾರಿ 7ನೇ ಸ್ಥಾನದಲ್ಲಿದ್ದ ತಾಲೂಕು 2ನೇ ಸ್ಥಾನ ಗಳಿಸಿ ಉತ್ತಮ ಫಲಿತಾಂಶಕ್ಕೆ ಕಾರಣವಾಗಿದೆ ಎಂದರು. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಕ್ಷೇತ್ರ ಸಂಪನ್ಮೂಲಾಧಿಕಾರಿ ಕೆಎನ್ ಅನಿಲ್ ಕುಮಾರ್, ಇಸಿಒಗಳಾದ ಲೋಕೇಶ್, ಕರಿಯಪ್ಪಗೌಡ, ಶಿವಾನಂದ್, ಜಯಪ್ರಕಾಶ್, ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಅನಿಲ್ ಇದ್ರು. 26ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ನಮ್ಮ ತಾಲೂಕು 98.21% ದಾಖಲಾಗಿದೆ. ಈ ಸಂದರ್ಭದಲ್ಲಿ ನಾನು ಪಿಒರು, ಬಿಆರ್ಸಿ, ಇಸಿಒಸು ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವರ್ಗದವ್ರಿಗೆ ಹಾಗೂ ಪೋಷಕ ವರ್ಗದವ್ರಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಒಟ್ಟು 2808 ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ಗೆ ಕಂಡಕ್ಟ್ ಮಾಡಿದರು. ಅದರಲ್ಲಿ ಬಾಯ್ಸು 1334, ಗರ್ಲ್ಸ್ 1424, ಅದರಲ್ಲಿ ಪಾಸ್ಡ್ 2758, ಒಟ್ಟು 98.21% ಬಂದಿದೆ. ಅದರಲ್ಲಿ ಒಟ್ಟು ನಮ್ಮಲ್ಲಿ 76 ಹೈಸ್ಕೂಲ್ಸ್ ಇದೆ. ಹೈಸ್ಕೂಲ್ಸಲ್ಲಿ 46 ಸರ್ಕಾರಿ ಪ್ರೌಢಶಾಲೆಗಳು, ಸರ್ಕಾರಿ ಪ್ರೌಢಶಾಲೆಗಳ ವ್ಯಾಪ್ತಿನಲ್ಲಿ 29 ಪ್ರೌಢಶಾಲೆಗಳು 100ಕ್ಕೆ 100% ದಾಖಲಾಗಿದೆ, 100% ಬಂದಿದೆ. 46 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 29 ಪ್ರೌಢಶಾಲೆಗಳು 100% ಶೇಕಡಾವಾರು ದಾಖಲಾಗಿದೆ. ಅನುದಾನಿತ 8ರಲ್ಲಿ 3, ಅನುದಾನ ರಹಿತ 22ರಲ್ಲಿ 18, ಒಟ್ಟು 76 ಶಾಲೆಗಳ ಪೈಕಿ 50 ಶಾಲೆಗಳಲ್ಲಿ ಇದು 100% ರಿಸಲ್ಟ್ ವಿಶೇಷವಾಗಿ ಬಂದಿದೆ. ಅದ್ರ ಜೊತೆಯಲ್ಲಿ 600ಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೊಂಡಿರ್ತಕ್ಕಂಥವ್ರು ಬಹುಶಃ 4 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಭೂಮಿಕಾ ರಾಧಾಕೃಷ್ಣ ಶಾಲೆ 621, ಜಸವಂತ ಆಚಾರ್ ಮುರಾರ್ಜಿ ಶಾಲೆ ಗೂರ್ಮಾನಹಳ್ಳಿ,
ಇಂಪನ ಮೊರಾರ್ಜಿ ಶಾಲೆ ಗೋರ್ಮನಹಳ್ಳಿ ಇವರು 620, 618, ಭೂಮಿಕಾ 621, ಲತಿಕಾ 618 ಸರ್ಕಾರಿ ಪ್ರೌಢಶಾಲೆ ಹೊಸ್ತು ನಮ್ಮ ಗರ್ಲ್ಸ್ ಹೈಸ್ಕೂಲು ಇರ್ತಕ್ಕಂಥದ್ದು. ಅದೇ ರೀತಿ 600ಕ್ಕಿಂತ ಹೆಚ್ಚು ಅಂದರೆ 605, 610 ಸರ್ಕಾರಿ ಶಾಲೆಗಳಲ್ಲಿ 10 ಮಕ್ಕಳು 600ಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ಔಟ್ ಕನ್ನಡದಲ್ಲಿ 31 ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತಗೊಂಡವ್ರೆ. ಆಮೇಲೆ ಇಂಗ್ಲೀಷ್ನಲ್ಲಿ 26 ಮಕ್ಕಳು, ಹಿಂದಿನಲ್ಲಿ 166, ಮ್ಯಾಥಮೆಟಿಕ್ಸಲ್ಲಿ 4, ಸೋಷಿಯಲ್ ಸೈನ್ಸಲ್ಲಿ 1, ಸೈನ್ಸ್ನಲ್ಲಿ 1, ಸಮಾಜ ವಿಜ್ಞಾನದಲ್ಲಿ 35 ಮಕ್ಕಳು ಒಟ್ಟು. ಸೊ ಇವರು ಎಲ್ಲ 100ಕ್ಕೆ 100 ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಒಂದೇನಪ್ಪ ಅಂದರೆ ವಿಶೇಷ, ಈ ಸಲ ಸರ್ಕಾರಿ ಶಾಲೆಗಳು ಕಳೆದ ಸಾಲು ತೋರಿಸ್ಕೊಂಡ್ರೆ ತುಂಬ ಗಣನೀಯವಾದಂಥ ಒಂದು ದಾಖಲೆಗಳನ್ನ ಮಾಡಿದ್ದಾರೆ. ಅದ್ರ ಜೊತೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಚನ್ನರಾಯಪಟ್ಟಣ ತಾಲೂಕು 2ನೇ ಸ್ಥಾನವನ್ನು ಗಳಿಸಿ ಜಿಲ್ಲೆಯಲ್ಲಿ, ಫಸ್ಟು ಸಕಲೇಶ್ವರ. ಬಟ್ ಅಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷಾ ಫಲಿತಾಂಶದಲ್ಲಿ ಶಾಲಿನಿ ಇಂಟರ್ನ್ಯಾಷನಲ್ ಶಾಲೆಯು ಕಳೆದ 40 ವರ್ಷಗಳಿಂದ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದ್ದು, ಇದು ಪ್ರಸಕ್ತ ವರ್ಷವೂ ಮುಂದುವರೆದು ಮಕ್ಕಳು ಪ್ರತಿ ವರ್ಷದಂತೆ ಈ ವರ್ಷವೂ ಉತ್ತಮ ಅಂಕಗಳನ್ನು ಪಡೆಯುವುದರ ಜೊತೆಗೆ 100% ಫಲಿತಾಂಶ ದಾಖಲಿಸುವ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದು ಶಾಲೆಯ ಮುಖ್ಯ ಶಿಕ್ಷಕಿ ದೀಪ್ತಿ ಸೋಫಿಯಾ ಹೇಳಿದರು. ಪಟ್ಟಣದ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ಶುಕ್ರವಾರದಂದು ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿದ ಅವರು, ಸಂಸ್ಥೆಯು ಕಳೆದ 40 ವರ್ಷಗಳಿಂದ ದೇಶ, ನಾಡಿಗೆ ಉತ್ತಮ ಪ್ರಜೆಗಳನ್ನು ನೀಡುತ್ತಾ ಬಂದಿದೆ. ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಿರುವ ಶಾಲೆಯು ಪ್ರತಿ ವರ್ಷವೂ 100% ಫಲಿತಾಂಶ ದಾಖಲು ಮಾಡುತ್ತಾ ಬಂದಿದೆ. ಅದು ಈ ಬಾರಿಯೂ ಮುಂದುವರೆದಿದೆ. ಪರೀಕ್ಷೆ ಬರೆದ 89 ವಿದ್ಯಾರ್ಥಿಗಳಲ್ಲಿ 40 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 46 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಹಾಗೂ 3 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಸಂಸ್ಥೆಯ ನಿರಂತರ ಈ ಸಾಧನೆಗೆ ಸಂಸ್ಥೆಯ ಕಾರ್ಯದರ್ಶಿಯಾದ ಚಾನಾ ಅಶೋಕ್ ಕಾರಣರಾಗಿದ್ದಾರೆ. 10ನೇ ತರಗತಿ ಮಕ್ಕಳಿಗೆ ವಿಶೇಷ ತರಗತಿ, ಶಿಕ್ಷಕರ ಶ್ರಮ, ಪೋಷಕರ ಸಹಕಾರ ಈ ಫಲಿತಾಂಶಕ್ಕೆ ಕಾರಣವಾಗಿದೆ ಎಂದರು. 96.48 ಅಂಕಗಳೊಂದಿಗೆ ಶಾಲೆಗೆ ಪ್ರಥಮಳಾದ ತಸ್ಕಿನ್ ಫಾತಿಮಾ, 94.4 ಅಂಕ ಗಳಿಸಿದ ಎಸ್ ದೀಪಿಕಾ, 93.92 ಅಂಕ ಗಳಿಸಿದ ಆರ್ ಜಾಗೃತಿ ಕ್ರಮವಾಗಿ ದ್ವಿತೀಯ ಮತ್ತು ತೃತೀಯ ಸ್ಥಾನ ಗಳಿಸಿದ್ದಾರೆ. ಇವರೊಂದಿಗೆ ಉತ್ತಮ ಅಂಕ ಪಡೆದ ಎಂಎನ್ ಧನ್ವಿತಾ ಗೌಡ, ಕುಸುಮಾ ರವಿ, ಚಂದ್ರಕಲಾ, ಕಾಂಚನ, ಏಮನ್ ರೀದಾ, ಯಶಸ್ವಿನಿ ಮತ್ತು ಡಿ ಕಿರಣ್ ಅವರನ್ನು ಇದೇ ಸಂದರ್ಭದಲ್ಲಿ ಸಂಸ್ಥೆ ವತಿಯಿಂದ ಅಭಿನಂದಿಸಲಾಯಿತು. ಶಾಲೆಗೆ ಪ್ರಥಮ ಸ್ಥಾನ ಪಡೆದ ತಸ್ಕಿನ್ ಫಾತಿಮಾ ಮಾತನಾಡಿ, ಶಾಲಿನಿ ಶಾಲೆಯಲ್ಲಿ ಎಲ್ಕೆಜಿಯಿಂದ ಓದಿದ ನನಗೆ ಸಂಸ್ಥೆಯ ಕಾರ್ಯದರ್ಶಿಯವರ ಕಾರ್ಯವೈಖರಿ, ಶ್ರಮ, ಮಕ್ಕಳಿಗೆ ನೀಡಿದ ಭರವಸೆ, ಭದ್ರತೆ ನಮ್ಮ ಈ ಸಾಧನೆಗೆ ಕಾರಣವಾಗಿದೆ. ರಾತ್ರಿ 8 ಗಂಟೆಯವರೆಗೂ ವಿಶೇಷ ತರಗತಿಗಳನ್ನು ನಡೆಸುತ್ತಿದ್ದು ಶಾಲೆಯ ಉತ್ತಮ ಫಲಿತಾಂಶಕ್ಕೆ ಕಾರಣವಾಗಿದೆ. 40 ವರ್ಷಗಳಿಂದ ಉತ್ತಮ ಸಾಧನೆ ಮಾಡುತ್ತಿರುವ ಶಾಲೆಯ ಬಗ್ಗೆ ಇತ್ತೀಚೆಗೆ ಇಲ್ಲಸಲ್ಲದ ಆರೋಪ ಕೇಳಿಬಂದಿದ್ದು, ಅವುಗಳಿಂದ ವಿಮುಕ್ತವಾಗಿರುವ ಸಂಸ್ಥೆಯಲ್ಲಿ ನಾವು ಓದುತ್ತಿರುವುದು ನಮಗೆ ಹೆಮ್ಮೆ ತಂದಿದೆ ಎಂದರು. ಸಮಾರಂಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಸಿಎನ್ ಅಶೋಕ್, ಶಿಕ್ಷಕಿಯರಾದ ಲತಾ ಪುಟ್ಟೇಗೌಡ, ಅನುಪಮ, ಕಾವ್ಯ, ಮಧುಮತಿ, ಜಯಶ್ರೀ, ವೆಂಕಟೇಶ್ ಮೂರ್ತಿ, ಅವಿನಾಶ್ ಸೇರಿ ಇತರ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಇದನ್ನು ಕೂಡ ಓದ್ಕೊಂಡು ಬಂದಿದ್ದೀನಿ. ಇವತ್ತು 603 ಅಂಕಗಳನ್ನು ಪಡೆದಿದ್ದೀನಿ. ಖುಷಿ ಇದೆ, ಆದರೂ ಇನ್ನೂ ಹೋಪ್ ಇತ್ತು ಜಾಸ್ತಿ ಬರುತ್ತೆ ಅಂತ ಹೇಳಿ. ನಾನು ಮೊದಲಿಗೆ ನನ್ನ ತಂದೆ ತಾಯಿಯನ್ನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಅಶೋಕ್ ಸರ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನಮಗೆ ಸ್ಪೆಷಲ್ ಕ್ಲಾಸ್ಗಳನ್ನು ತಗೋತಾಯಿದ್ರು. ಅಲ್ಲಿ ಅವರು ಅಲ್ಲೇ ಕೂತ್ಕೊಂಡು ನಮ್ಮನ್ನು ನೋಡ್ಕೊತಾ ಇದ್ರು. ನಾವು ಹೋಗೋವರೆಗೂ ಕೂಡ ಅಲ್ಲೇ ಕೂತ್ಕೊತಾ ಇದ್ರು. ಮತ್ತು ನಮ್ಮ ಶಿಕ್ಷಕರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅವರು ಅವರ ಕುಟುಂಬಗಳನ್ನು ಬಿಟ್ಟು ನಮ್ಮನ್ನು ತುಂಬ ಸಪೋರ್ಟನ್ನು ಮಾಡಿದ್ದಾರೆ. ಮತ್ತು ದೀಪ್ತಿ ಮೇಡಮಿಗೆ, ಹಿಂದಿ ಲತಾ ಮೇಡಮಿಗೆ, ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಾವು ಹೋಗೋವರೆಗೂ ನಮ್ಮ ಪೇರೆಂಟ್ಸ್ ಬರೋವರೆಗೂ ಕೂಡ ನೋಡ್ಕೊಂಡು ನಮಗೆ ಆಮೇಲೆ ನಾವು ಹೋದ್ಮೇಲೆ ಅವ್ರು ಹೋಗ್ತಾಯಿದ್ರು. ನಾನು ಈ ಶಾಲೆಯಲ್ಲಿ ಓದಿದ್ದೀನಿ ಅಂತ ಹೇಳಿ ನನಗೆ ತುಂಬ ಹೆಮ್ಮೆ ಇದೆ. ಯಾರೇ ಏನೇ ಮಾತಾಡಿದರೂ ಕೂಡ ಈ ಶಾಲೆಯ ಬಗ್ಗೆ, ಆದರೆ ನಾವು ನಮ್ಮ ಅಭಿಮಾನವನ್ನು ನಾವು ಯಾವಾಗಲೂ ಕೂಡ ಇಟ್ಕೊಂಡೇ ಇರ್ತೀವಿ. ಈಗ ಸಲ್ಲಿಸ್ತೇವೆ. 2025-26ನೇ SSLCಯ ವಾರ್ಷಿಕ ಫಲಿತಾಂಶ ಈಗಾಗಲೇ ಹೊರಬಿದ್ದಿರೋದು ನಿಮ್ಮೆಲ್ಲರಿಗೂ ತಿಳಿದ ವಿಚಾರ. ನಮ್ಮ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಕಳೆದ 40 ವರ್ಷಗಳಿಂದ ತನ್ನದೇ ಆದ ಒಂದು ಇತಿಹಾಸವನ್ನು ಬೆಳೆಸ್ಕೊಂಡು ಬಂದಿದೆ. ತನ್ನದೇ ಆದ ಒಂದು ಛಾಪನ್ನು
ಇಡೀ ಸಮಾಜಕ್ಕೆ ಕೊಡುವ ನಿಟ್ಟಿನಲ್ಲಿ ಶ್ರಮವನ್ನು ವಹಿಸ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಈ ವರ್ಷ 2025-26ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಸುಮಾರು 40 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿರ್ತಾರೆ. ಜೊತೆಗೆ 44 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಾರೆ. ನಮ್ಮ ಒಂದು ಶಾಲೆಯಲ್ಲಿ 89 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು. 89 ವಿದ್ಯಾರ್ಥಿಗಳಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ನಮ್ಮ ಶಾಲೆ ಪಡೆದಿದೆ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಒಂದು ಹೆಮ್ಮೆಯ ವಿಚಾರ. ಮುಖ್ಯವಾಗಿ ಈ ಒಂದು ಫಲಿತಾಂಶಕ್ಕೆ ಕಾರಣಕರ್ತರಾದಂಥವರು ನಮ್ಮ ಶಾಲೆಯ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ CN ಅಶೋಕ್ ಸರ್. ಸದಾ ನಮ್ಮ ಬೆನ್ನೆಲುಬಾಗಿ ನಮ್ಮ ಈ ಒಂದು SSLC ವಿದ್ಯಾರ್ಥಿಗಳಿಗೆ ನಾವು ಪ್ರತಿ ಸಲ ವಿಶೇಷ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ವಿ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ ರಾತ್ರಿ 7:30ರವರೆಗೆ ಸದಾ ನಮ್ಮ ಜೊತೆ ಇದ್ದು ಮಕ್ಕಳನ್ನು ಕಳಿಸೋ ತನಕ ನಮ್ಮ ಜೊತೆ ಇದ್ದು ಈ ಒಂದು ಫಲಿತಾಂಶಕ್ಕೆ ಕಾರಣಕರ್ತರಾಗಿರುವಂಥವರು ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ CN ಅಶೋಕ್ ಸರ್. ಇವರಿಗೆ ವಿದ್ಯಾರ್ಥಿಗಳ ಪರವಾಗಿ ಪೋಷಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಜೊತೆಗೆ ವಿಶೇಷವಾದ ಅಭಿನಂದನೆ ಇಲ್ಲಿ ನೆರೆದಿರುವಂಥ ನಮ್ಮ ಪೋಷಕರಿಗೆ. ಸದಾ ವಿದ್ಯಾರ್ಥಿಗಳ ಜೊತೆಗೆ ಬೆನ್ನೆಲುಬಾಗಿ ನಾವು ಯಾವ ಟೈಮಿಗೆ ಹೇಳಿದ್ರು, ಎಷ್ಟೇ ಗಂಟೆಗೆ ಹೇಳಿದ್ರು ಬಂದು ಮಕ್ಕಳನ್ನು ಕರ್ಕೊಂಡು ಹೋಗೋದು, ಮತ್ತು ನಾವು ಪ್ರತಿ ಸಲ ಶಾಲೆಯ ಸಭೆಗಳನ್ನು ಮಾಡಿದಾಗ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಪ್ರಗತಿಯನ್ನು ಗಮನಿಸ್ಕೊಳ್ತಾ ಬಂದಿರೋ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜು, BM ರಸ್ತೆ, ಸರ್ಕಾರಿ ಆಸ್ಪತ್ರೆ ಪಕ್ಕ, ಚನ್ನರಾಯಪಟ್ಟಣ. 2026-27ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ಡಿಪ್ಲೊಮೊ ನರ್ಸಿಂಗ್, GNM, ಡಿಪ್ಲೊಮೊ ಲ್ಯಾಬ್ ಟೆಕ್ನಿಷಿಯನ್, DMLT, ಡಿಪ್ಲೊಮೊ ಹೆಲ್ತ್ ಇನ್ಸ್ಪೆಕ್ಟರ್, DHI, ಡಿಪ್ಲೊಮೊ ಆಪರೇಷನ್ ಥಿಯೇಟರ್ ಮತ್ತು ಅನಸ್ತೇಷಿಯಾ ಟೆಕ್ನಾಲಜಿ, DOT ಮತ್ತು AT, ಡಿಪ್ಲೊಮೊ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, DMIT. ವಿದ್ಯಾರ್ಹತೆ 10 ಅಥವಾ 12ನೇ ತರಗತಿ ಉತ್ತೀರ್ಣರಾಗಿರಬೇಕು. ಸೀಮಿತ ಸೀಟುಗಳು ಲಭ್ಯ. ಕೂಡಲೇ ನಿಮ್ಮ ಮಕ್ಕಳ ದಾಖಲಾತಿಗೆ ಮುಂದಾಗಿ. ದಾಖಲಾತಿ ಪಡೆದ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಇದ್ದು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ. ವೈದ್ಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು, BM ರಸ್ತೆ, ಸರ್ಕಾರಿ ಆಸ್ಪತ್ರೆ ಪಕ್ಕ, ಚನ್ನರಾಯಪಟ್ಟಣ. ದೂರವಾಣಿ 9740239936 ಮತ್ತು 9980449936. ಆತ್ಮೀಯ ಪೋಷಕರೇ, ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿಯಲ್ಲಿಯೇ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿರುವ ರಚನಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿಗೆ ಪ್ಲೇ ಹೋಮ್, ನವಕೀಸ್ ಕಿಂಡರ್ ಕೇರ್, ನರ್ಸರಿ, ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿ ಸ್ಕೂಲ್ ಮತ್ತು ಪ್ರೌಢಶಾಲೆಗೆ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ, ಶಿಶು ಕೇಂದ್ರಿತ ಚಟುವಟಿಕೆ ಆಧಾರಿತ ಕಲಿಕೆ, ಮಕ್ಕಳ ವೈಯಕ್ತಿಕ ಗಮನ ನೀಡಲಾಗುವುದು. ಪ್ರತಿ ವರ್ಷವೂ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ, ಸ್ಮಾರ್ಟ್ ಕ್ಲಾಸ್ ಹಾಗೂ ಸಹಪಠ್ಯ ಚಟುವಟಿಕೆಗಳೊಂದಿಗೆ ಸ್ಪೋಕನ್ ಇಂಗ್ಲಿಷ್, AI ಮತ್ತು ರೋಬೋಟಿಕ್ ಆಧಾರಿತ ಕಲಿಕೆ,
ಕಂಪ್ಯೂಟರ್ ಕೋಡಿಂಗ್, ಡಿಜಿಟಲ್ ಕ್ಲಾಸ್ ರೂಮ್, ಕಲ್ಚರಲ್ ಬೇಸ್ಡ್ ಆಕ್ಟಿವಿಟೀಸ್, ವಿದ್ಯಾರ್ಥಿಗಳ ಸಮಗ್ರ ಕಲಿಕೆಯ ವಿಶೇಷ ಸೌಲಭ್ಯಗಳು, ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಬಸ್ ಸೌಲಭ್ಯವಿರುತ್ತದೆ. ಆಸಕ್ತ ಪೋಷಕರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಶಾಲೆಗೆ ದಾಖಲಾತಿ ಮಾಡಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845544645 ಮತ್ತು 8197084565. ನಮ್ಮ ಸಂಸ್ಥೆಗೆ ಶಿಕ್ಷಕರು ಬೇಕಾಗಿದ್ದು ಆಕರ್ಷಕ ವೇತನ, ವಾಸ್ತವ್ಯ ವ್ಯವಸ್ಥೆ ಇರಲಿದೆ. ಆಸಕ್ತರು ಸಂಪರ್ಕಿಸಿ. ರಚನಾ ಇಂಟರ್ನ್ಯಾಷನಲ್ ಸ್ಕೂಲ್, ಜಿನ್ನೇನಹಳ್ಳಿ, ಕಾಂತರಾಜಪುರ ರಸ್ತೆ, ಶ್ರವಣಬೆಳಗೊಳ. ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯು 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡಿದ್ದು 94.29% ಫಲಿತಾಂಶ ದಾಖಲಿಸಿದೆ. ಈ ಮೂಲಕ ನವೋದಯ ವಿದ್ಯಾಸಂಸ್ಥೆಯು ತನ್ನ ಹಳೆಯ ವೈಭವಕ್ಕೆ ಮರಳುವ ಮುನ್ಸೂಚನೆಯನ್ನ ನೀಡಿ ಪೋಷಕರಲ್ಲಿ ಹೊಸ ಭರವಸೆ ಮೂಡಿಸಿದೆ. ಗುರುವಾರದಂದು ಪ್ರಕಟವಾದ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯು ಉತ್ತಮ ಫಲಿತಾಂಶ ದಾಖಲು ಮಾಡಿರುವ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಂತಸ ಹಂಚಿಕೊಂಡ ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದ ಸಿಜೆ ಮಂಜುನಾಥ್ ಮಾತನಾಡಿ, ಶಿಕ್ಷಕರ ಶ್ರಮದ ಫಲ, ಆಡಳಿತ ಮಂಡಳಿಯ ನಿರ್ದೇಶಕರ ಶ್ರಮದಿಂದ ಶಾಲೆಗೆ ಉತ್ತಮ ಫಲಿತಾಂಶ ಬಂದಿದೆ. ಇಂಗ್ಲಿಷ್ ಮಾಧ್ಯಮದ ಪ್ರೌಢಶಾಲೆಯಲ್ಲಿ ಕಳೆದ ಸಾಲಿನಲ್ಲಿ 45% ಫಲಿತಾಂಶ ದಾಖಲಿಸಿ ಇದೀಗ 2026ನೇ ಸಾಲಿನಲ್ಲಿ 98.5% ಫಲಿತಾಂಶ ಬಂದಿರುವುದು ಸಂತೋಷದಾಯಕ ವಿಚಾರ. ಇದಕ್ಕಾಗಿ ಶ್ರಮಿಸಿದ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರಿಗೆ ಅಭಿನಂದನೆಗಳು. 118 ವಿದ್ಯಾರ್ಥಿಗಳ ಪೈಕಿ 116 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ನಮ್ಮ ಸಂಸ್ಥೆಯ ಕನ್ನಡ ಮಾಧ್ಯಮದ ಪ್ರೌಢಶಾಲೆಯಲ್ಲಿ ಕಳೆದ ಬಾರಿ 35%, ಇದೀಗ 95% ಫಲಿತಾಂಶ ನೀಡಿದ್ದಾರೆ. ಮತ್ತೊಂದು ಅಂಗಸಂಸ್ಥೆಯಾದ ಕುಂಚೇವು ಪ್ರೌಢಶಾಲೆಯಲ್ಲಿ ಕಳೆದ ಬಾರಿ 75% ಫಲಿತಾಂಶ, ಈ ಬಾರಿ 99% ಫಲಿತಾಂಶ ದಾಖಲು ಮಾಡುವ ಮೂಲಕ ನವೋದಯ ವಿದ್ಯಾಸಂಸ್ಥೆಯು ಉತ್ತಮ ಸಾಧನೆ ಮಾಡಿದೆ. ಈ ಮೂಲಕ ತಾಲೂಕಿನ ಜನತೆ ನಮ್ಮನ್ನು ಪರಿಗಣಿಸಿ ತಮ್ಮ ಮಕ್ಕಳನ್ನ ಇಲ್ಲಿ ದಾಖಲು ಮಾಡಿದ್ದಲ್ಲಿ ಉತ್ತಮ ಫಲಿತಾಂಶ ನಿರೀಕ್ಷಿಸಬಹುದೆಂದರು. ನವೋದಯ ವಿದ್ಯಾಸಂಘ ಚನ್ನಪಟ್ಟಣ ಇದೀಗ ಎಸ್ಎಸ್ಎಲ್ಸಿ ಪಬ್ಲಿಕ್ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದ್ದು, ನಮ್ಮ ಸಂಸ್ಥೆ ಉತ್ತಮ ಫಲಿತಾಂಶದೊಂದಿಗೆ ಹಾಗೂ ನಮ್ಮ ಶಿಕ್ಷಕರ ಶ್ರಮದ ಫಲವಾಗಿ ಆಡಳಿತ ಮಂಡಳಿ ಪರವಾಗಿ ಎಲ್ಲರೂ ಹೃದಯಪೂರ್ವಕವಾಗಿ ಕರ್ತವ್ಯ ನಿರ್ವಹಿಸಿದ್ದರಿಂದ ಉತ್ತಮವಾದ ರಿಸಲ್ಟ್ ಬಂದು ನಮ್ಮ ಶಾಲೆಗೆ ಕೀರ್ತಿ ತಂದಿರ್ತಾರೆ. ನಮ್ಮ ಇಂಗ್ಲೀಷ್ ಮೀಡಿಯಂ ಪ್ರೌಢಶಾಲೆಯಲ್ಲಿ 25ನೇ ಸಾಲಿನಲ್ಲಿ 49% ರಿಸಲ್ಟ್ ಬಂದಿದ್ದು, 26ನೇ ಸಾಲಿಗೆ 98.5% ರಿಸಲ್ಟ್ ಬಂದಿದೆ. ಸೊ ಆ ಶಾಲೆ ಮುಖ್ಯಸ್ಥರಿಗೂ ಹಾಗೂ ಆ ಶಾಲೆ ಶಿಕ್ಷಕರಿಗೆ ನಮ್ಮ ಸಂಘದ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಹಾಗೂ ಆ ಶಾಲೆಯಲ್ಲಿ A+3 ಜನ, A13 ಜನ, B+19 ಜನ, B22 ಜನ, C+35, C24 ಒಟ್ಟು 118 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 116 ಜನ ವಿದ್ಯಾರ್ಥಿಗಳು ತೇರ್ಗಡೆ ಆಗಿರ್ತಾರೆ. ಹಾಗೂ ನಮ್ಮ ಶಾಲೆ ಇನ್ನೊಂದು ವಿಂಗಿನಲ್ಲಿ ಕನ್ನಡ ಮೀಡಿಯಂನಲ್ಲಿ, ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಕನ್ನಡ ಮೀಡಿಯಂನಲ್ಲಿ ಹೋದ ವರ್ಷ 38% ಬಂದಿದ್ದು, ಈಗ 95% ರಿಸಲ್ಟ್ ಕೊಟ್ಟಿರ್ತಾರೆ. ಅದರಿಂದ ಆ ಶಾಲೆ ಮುಖ್ಯಸ್ಥರಿಗೆ ಮತ್ತು ಶಿಕ್ಷಕರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇವೆ. ಹಾಗೂ ಇನ್ನೊಂದು ಸಂಸ್ಥೆ, ನಮ್ಮ ಅಂಗಸಂಸ್ಥೆಯಾದ ಕುಂಚೋನಲ್ಲಿ ಹೋದ ವರ್ಷ 85% ರಿಸಲ್ಟ್ ಬಂದಿದ್ದು, ಈ ವರ್ಷ 99%ಗೆ ಮುನ್ನಡೆದಿದ್ದಾರೆ. ಈ ಶಾಲೆಯ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ತಿಳಿಸ್ತೇನೆ. ಹಾಗೂ ಮತ್ತೊಮ್ಮೆ ನಮ್ಮ ಶಾಲೆಯಲ್ಲಿ ಉತ್ತಮವಾದ ವಾತಾವರಣ ನಿರ್ಮಿಸಿದ್ದು, ಉತ್ತಮವಾದ ಕ್ರೀಡಾಂಗಣ ಹೊಂದಿದ್ದು, ಉತ್ತಮವಾದ ಲೈಬ್ರರಿ ಹೊಂದಿದ್ದು, ಮುಂದಿನ ದಿನಗಳಲ್ಲಿ ಉತ್ತಮವಾದ ಲೈಬ್ರರಿ ಮಾಡಲಿದ್ದು, ಕಂಪ್ಯೂಟರ್. ಸಂಸ್ಥೆಯ ಕಾರ್ಯದರ್ಶಿ ಶರತ್ ಕೆಂಬಾಳು ಮಾತನಾಡಿ, ಸಂಸ್ಥೆಯ 3 ವಿಭಾಗದ ಪ್ರೌಢಶಾಲೆಗಳು ಉತ್ತಮ ಸಾಧನೆ ಮಾಡಿದೆ.
ಇದಕ್ಕೆ ಕಾರ್ಯದರ್ಶಿಯಾಗಿ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ಹೇಳಿ, ಪ್ರತಿ ವರ್ಷ ನಾವು ಉತ್ತಮ ಫಲಿತಾಂಶ ನಿರೀಕ್ಷಿಸುತ್ತಿದ್ದೆವು, ಆಗುತ್ತಿರಲಿಲ್ಲ. ಕಳೆದ ಬಾರಿ ನಮ್ಮ ಸಂಸ್ಥೆಯ ಫಲಿತಾಂಶಕ್ಕೂ ಈ ಬಾರಿಯ ಫಲಿತಾಂಶಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಈ ಬಾರಿ 63% ಫಲಿತಾಂಶ ಹೆಚ್ಚಾಗಿದೆ. ಇದಕ್ಕಾಗಿ ಹೆಚ್ಚು ಮುತುವರ್ಜಿ ವಹಿಸಿದ ನಿರ್ದೇಶಕ ಆನಂದ್ ಕಾಳಿನಹಳ್ಳಿ ಸೇರಿ ಇತರೆ ಎಲ್ಲ ನಿರ್ದೇಶಕರುಗಳ ಉತ್ತಮ ಸಹಕಾರದಿಂದ ಈ ಸಾಧನೆ ಆಗಿದೆ ಎಂದರು. ಒಂದು SSLC ರಿಸಲ್ಟ್ ಬಂದಿರೋ ದಿವಸ ಎಲ್ಲ ಮಕ್ಕಳಿಗೆ ಹಾಗೂ ನಮ್ಮ ಶಾಲೆಯಲ್ಲಿ ಟೀಚಿಂಗ್ ಮಾಡಿದ ಬೋಧಕರು ಅಥವಾ ಬೋಧಕೇತರ ಏನಿದ್ದಾರೆ ಅಷ್ಟೂ ಜನಕ್ಕೆ ನಾನು ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏಕೆಂದರೆ ಪ್ರತಿ ವರ್ಷವೂ ಏನಾಗ್ತಿತ್ತು, ನಾವು ರಿಸಲ್ಟ್ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಅದರಲ್ಲೂ ಲಾಸ್ಟ್ ಇಯರ್ 2025ನೇ ಸಾಲಿನಲ್ಲಿ ನಾವು ಸ್ವಲ್ಪ ತುಂಬ ನಮ್ಮ ಶಾಲೆ ಅಂತಲ್ಲ, ಇಡೀ ಜಿಲ್ಲೆನಲ್ಲೇ ಒಂದು ರಿಸಲ್ಟ್ ವಿಚಾರವಾಗಿ ಕುಂಠಿತವಾಗಿತ್ತು. ಬಟ್ ನಮ್ಮ ಶಾಲೆಯಲ್ಲೂ ಅಷ್ಟೇ ಹೋದ್ಸಲ ಏನು ತುಂಬ ಒಳ್ಳೆ ರಿಸಲ್ಟ್ ಏನಿರಲಿಲ್ಲ. ಏಕೆಂದರೆ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಅದು. ಹೋದ್ಸಲಿಗಿಂತ ಈ ಸಲ ಏನಾಗಿದೆ, ಪ್ರತಿ ಒಂದು ಶಾಲೆಗಿಂತ ಹೆಚ್ಚಾಗಿ ನಮ್ಮ ಶಾಲೆಯಲ್ಲಿ ನೀವು ಬೇರೆ ಕಡೆ ಓದೋದಕ್ಕಿಂತ ಇಲ್ಲಿ ಮಕ್ಕಳು ಓದೋದು ಏನಿದಾವೆ ಎಲ್ಲ ಹಳ್ಳಿ ಕಡೆಯಿಂದ ಬರ್ತವೆ. ಆಮೇಲೆ ನಮ್ಮಲ್ಲಿ 35ರಿಂದ 40-50% ಮಾತ್ರ ಬರುತ್ತೆ. ಆ ಸ್ಟೇಜಲ್ಲಿರೋ ಮಕ್ಕಳು ಮಾತ್ರ ಬರೋದ್ರಿಂದ ನಮಗೆ ಹೋದ್ಸಲ 49%ಇಂದ ಈ ಸಲ 63% ಜಾಸ್ತಿ ಆಗಿದೆ. 63% ಜಾಸ್ತಿ ಅಂದರೆ ಹೋದ್ಸಲ 38% ಇತ್ತು, ಈ ಸಲ 94.29 ಬಂದಿದೆ. ಅಂದರೆ 63% ಅಷ್ಟು ಜಾಸ್ತಿ ಆಗಿದೆ. ಆ ಒಂದು ಇದಕ್ಕೆ ನಾವು ಬರೀ ನಮ್ಮ ಒಂದು ಇದರಲ್ಲ, ನಾವು 13 ಜನ ಎಫರ್ಟ್ ಏನು ಹಾಕಿದ್ದೀವಿ. ಅದರಲ್ಲೂ ಹೈಸ್ಕೂಲ್ ವಿಚಾರದಲ್ಲಿ ಕಾಳಿನಹಳ್ಳಿ ಆನಂದ್ ಅವರು ಏನಿದ್ದಾರೆ ಈ ವಿಚಾರದಲ್ಲಿ ತುಂಬಾ ಎಫರ್ಟ್ ಹಾಕಿದ್ದಾರೆ. ಬೆಳಿಗ್ಗೆ 7 ಗಂಟೆಗೆ ಬಂದು ರಾತ್ರಿ ಸಂಜೆ 6:30 ತನಕ ನವೋದಯ ಸಂಸ್ಥೆ ಬಿಟ್ಟು ಅಳ್ಳಾಡಿಲ್ಲ ಕಾಳಿನಹಳ್ಳಿ ಆನಂದ್ ಅವರು. ಹಾಗೆ ಅವ್ರಿಗೆ ನಮ್ಮ ಸಂಸ್ಥೆಯಲ್ಲಿ ಇನ್ನು 12 ಜನನು ಕಾಳಿನಹಳ್ಳಿ ಆನಂದ್ ಅವ್ರಿಗೆ ಈ ಒಂದು ವಿಚಾರವಾಗಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ವಿ. ಹಾಗೆ ನಮ್ಮ ಶಾಲೆಯಲ್ಲಿ MRN ಅಂತ 625ಕ್ಕೆ 611 ಮಾರ್ಕ್ಸ್ ತೆಗೆದಿದ್ದಾನೆ. ಆ ಹುಡುಗಂಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಹಾಗೆ ಆ ಹುಡುಗಂಗೆ ಯಾವುದೇ ಒಂದು ನಮ್ಮ ಸಂಸ್ಥೆಯಿಂದ ಯಾವುದೇ ಎಜುಕೇಷನ್ ಮುಂದೆ ಯಾವುದೇ ಒಂದು ಇದಿದ್ರು ನಮ್ಮ ಸಂಸ್ಥೆಯಿಂದ ನಮ್ಮ ಕಡೆಯಿಂದ 13 ಜನದ್ದು ಅವನಿಗೆ ಸಪೋರ್ಟಿವ್ ಆಗಿ ನಿಂತ್ಕೊತೀವಿ. ಹಾಗೆ ಈ ಒಂದು ವಿಚಾರವಾಗಿ ನೆಕ್ಸ್ಟ್ ನಮ್ಮ ಎಷ್ಟು ಜನ 2 ಜನ ಫೇಲ್ ಆಗಿರೋದು, 119 ಜನಕ್ಕೆ 2 ಫೇಲ್ ಆಗಿರೋದು. ಆ 2 ಫೇಲ್ ಆಗಿರೋರ್ನಲ್ಲೂ ನಾವು ವ್ಯಾಲ್ಯೂಯೇಷನ್. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಶೇಷಶೈನ, ಸಹ ಕಾರ್ಯದರ್ಶಿ ಸಂತೋಷ್, ನಿರ್ದೇಶಕರುಗಳಾದ OR ರಂಗೇಗೌಡ, ಆನಂದ್ ಕಾಳಿನಹಳ್ಳಿ, CT ಕುಮಾರಸ್ವಾಮಿ, ರಾಘವೇಂದ್ರ, ಶಿವಕುಮಾರ್, ಮುಖ್ಯ ಶಿಕ್ಷಕ SC ಸುರೇಶ್ ಸೇರಿ ಶಿಕ್ಷಕರು ಹಾಜರಿದ್ದರು. ಫಲವಿದೆ ಅನ್ನುವ ಹಾಗೆ ಬಹಳ ಪ್ರಾರಂಭದಿಂದಲೂ ಟೀಚರ್ಸು ಮತ್ತು ಆಡಳಿತ ಮಂಡಳಿ ನವೋದಯ ವಿದ್ಯಾಸಂಸ್ಥೆ ಒಳಗಡೆ ಇರುವಂತಹ ಇನ್ಫ್ರಾಸ್ಟ್ರಕ್ಚರನ್ನು ಚೆನ್ನಾಗಿ ಬಳಸಿಕೊಂಡು ಮಕ್ಕಳಿಗೆ ಸರಿಯಾದಂಥ ರೀತಿಯಲ್ಲಿ ಬೋಧನೆ ಕೊಟ್ಟುದರಿಂದ ಈ ಸಲ 99 ಫಲಿತಾಂಶ ಬರೋದಕ್ಕೆ ಕಾರಣ ಆಗಿದೆ. ಆದ್ದರಿಂದ ನವೋದಯ ಸಂಸ್ಥೆಯ ಏನು ಒಂದು ಶಕ್ತಿ ಇದೆ, ಒಂದು ಫಲಿತಾಂಶದ ಕೀರ್ತಿ ಇದೆ, ಅದನ್ನು ಪುನಃ ನಾವು ತರುವುದಕ್ಕೆ ಹೋರಾಟ ಮಾಡಿದ್ದೇವೆ. ಮುಂದೂ ಸಹ ನವೋದಯ ವಿದ್ಯಾಸಂಸ್ಥೆಯ ಏಳಿಗೆಗೆ ನಮ್ಮ ಪರಿಶ್ರಮ, ಅದು ಟೀಚರ್ಸ ಪರಿಶ್ರಮ, ನಮ್ಮ ಶಿಸ್ತು ಮತ್ತು ನೀತಿಯನ್ನು ಬಳಸಿಕೊಂಡು ನಾವು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನವೋದಯ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಅರಸಿ, ನವೋದಯ ವಿದ್ಯಾಸಂಸ್ಥೆಯಲ್ಲಿರುವಂಥ ಪಾಸಾಗಿರುವಂತಹ ಎಲ್ಲ ಮಕ್ಕಳು ನಮಗೆ ಉತ್ತಮ ವಾತಾವರಣ ಇರುವುದರಿಂದ ಈ ನಮ್ಮ PU ಕಾಲೇಜಿನಲ್ಲಿ ಸೇರಿಕೊಂಡು ಏನು ನಮ್ಮ ನವೋದಯ ಸಂಸ್ಥೆ ಹಳೆ ಗತವೈಭವವನ್ನು ಮರುಕಳಿಸ್ತಾ ಇದೆಯೋ ಅದಕ್ಕೆಲ್ಲರಿಗೂ ಭಾಳ ಸಂತೋಷ ಆಗ್ತಾ ಇದೆ. ಕಾರಣಕರ್ತರಾದಂಥ ನಮ್ಮ 13 ಜನ ಆಡಳಿತ ಮಂಡಳಿ ಮತ್ತು ಅಧ್ಯಾಪಕ ವರ್ಗ, ಅದರಲ್ಲೂ ವಿದ್ಯಾರ್ಥಿಗಳು ಯಾವ ರೀತಿ ಅಂದರೆ 90% ಇರೋದನ್ನ 95% ಮಾಡೋದೇನು ದೊಡ್ಡ ವಿಚಾರ ಅಲ್ಲ. 20% ಇರೋ ಮಕ್ಕಳುಗಳನ್ನ 60ರಿಂದ 80%ಗೆ 90% ತಗೊಂಡೋದೇ ದೊಡ್ಡ ವಿಚಾರ ಇದೆ. ನಮ್ಮ ನವೋದಯ ಸಂಸ್ಥೆ ಅಧ್ಯಾಪಕ ವರ್ಗ ಮತ್ತು ನಮ್ಮ ಎಲ್ಲ ನಿರ್ದೇಶಕ ವರ್ಗ, ಅಧ್ಯಕ್ಷರು, ಕಾರ್ಯದರ್ಶಿ, ಎಲ್ಲ ನಿರ್ದೇಶಕರೆಲ್ಲ ಶ್ರಮಪಟ್ಟು ಚುನಾವಣಾ ಪೂರ್ವದಲ್ಲಿ ಏನು ನಾವು ಆಶ್ವಾಸನೆ ಕೊಟ್ಟಿದ್ದೋ ನಮ್ಮ ನವೋದಯ ಸಂಸ್ಥೆಯ ಗತವೈಭವವನ್ನು ಮರುಕಳಿಸಿದೆ. ಮುಂದೆನೂ ಸಹ ಇದೇ ರೀತಿ ನಾವೇನು ಯೋಜನೆಗಳು ಹಾಕ್ಕೊಂಡು ಈಗ ಜಿಲ್ಲೆಯಲ್ಲೇ ಪ್ರಪ್ರಥಮವಾಗಿ ನೂತನವಾಗಿ ಒಂದು ಗ್ರಂಥಾಲಯ ಓಪನ್ ಮಾಡಬೇಕು ಅಂತ ಇದ್ದೀವಿ. ತಾಲೂಕಿನಲ್ಲೇ ಪ್ರಪ್ರಥಮವಾಗಿರುವಂಥ ಲ್ಯಾಬ್ನು ಸುಸಜ್ಜಿತವಾದ ಲ್ಯಾಬ್ ಇದೆ, ಸುಸಜ್ಜಿತವಾದ ಲ್ಯಾಬ್ ಎಲ್ಲ ಇದೆ. ಮತ್ತು ನುರಿತ ಶಿಕ್ಷಕ ವರ್ಗ
ಎಲ್ಲ ಬೋಧಕೇತರ ವರ್ಗನೂ ನಾವೆಲ್ಲ ಯಾವುದೇ ರೀತಿಯಾದ ಆಮೇಲೆ ಕಂಪ್ಯೂಟರ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಮತ್ತು ಈ ಏನು ನಾವು ಚುನಾವಣಾ ಪೂರ್ವದಲ್ಲಿ ಏನು ಎಲ್ಲರಿಗೂ ಆಶ್ವಾಸನೆ ಕೊಟ್ಟಿದ್ದೋ ಅದನ್ನು ನಮ್ಮ ಕೈಲಾದಷ್ಟು ನಾವು ಈಗ PUCನಲ್ಲೂ CET ನೀಟ್ ಇರ್ಬೋದು, JEE ಮೇನ್ಸ್ ಇರ್ಬೋದು, ಎಲ್ಲ ಆ ಮಕ್ಕಳಿಗೆ ಏನು ನವೋದಯ ವಿದ್ಯಾಸಂಸ್ಥೆಯಲ್ಲಿ ಹೈಸ್ಕೂಲ್ ಮಟ್ಟದಲ್ಲಿ ಸ್ಪೆಷಲ್ ಕೇರ್ನ ತಗೊಳ್ಳಾಯಿತು. ಅದರಲ್ಲಿ ಪೇರೆಂಟ್ಸ್ ಮೀಟು ಮತ್ತು ಇವರು ಯಾರು ನಮ್ಮ ಹುಡುಗರನ್ನ ಫಾಲೋ ಮಾಡಿದ್ದಾರೆ. ಎಲ್ಲರೂ ಅವರು ಎಲ್ಲರೂ ತಪ್ಪಿಸ್ಕೊಟ್ಟು ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಟೀಚರ್ಸು ಅದನ್ನು ನೋಡಿ ಅವ್ರಿಗೆ ಸರಿಯಾದಂಥ ವಿದ್ಯೆಯನ್ನು ನೋಡ್ಬೋದು. ಸಂಜೆ ಹೊತ್ತು ಎಕ್ಸ್ಟ್ರಾ ಕೇರ್ ತಗೊಂಡು ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಅತ್ಯುತ್ತಮವಾದಂಥ ರಿಸಲ್ಟ್ ಬಂದಿದೆ. ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಆಡಳಿತ ಮಂಡಳಿಗೂ ಸಹ ಈ ಸಂದರ್ಭದಲ್ಲಿ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2025-26ನೇ ಸಾಲಿನ SSLC ಫಲಿತಾಂಶ ಪ್ರಕಟ. ಚನ್ನರಾಯಪಟ್ಟಣ ತಾಲೂಕಿಗೆ 98.21% ಫಲಿತಾಂಶ, ಜಿಲ್ಲೆಗೆ 2ನೇ ಸ್ಥಾನ. ಇದಕ್ಕೆ ಕಾರಣರಾದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಶಿಕ್ಷಕರು ಮತ್ತು ಮಕ್ಕಳಿಗೆ ಅಭಿನಂದನೆ ಎಂದ ಶಾಸಕ ಬಾಲಕೃಷ್ಣ. ಪಟ್ಟಣದ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ಗೆ 2025-26ನೇ ಸಾಲಿನ SSLC ಫಲಿತಾಂಶದಲ್ಲಿ 100% ಫಲಿತಾಂಶ. ಆಡಳಿತ ಮಂಡಳಿ ಕಾರ್ಯವೈಖರಿಯಿಂದ 40 ವರ್ಷಗಳಿಂದ ನಿರಂತರ ಸಾಧನೆ. ಉತ್ತಮ ಫಲಿತಾಂಶ ದಾಖಲಿಸಿದ ವಿದ್ಯಾರ್ಥಿಗಳಿಗೆ ಶಾಲೆಯಿಂದ ಅಭಿನಂದನೆ. ಹಾಗೂ ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಗೆ SSLC ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ. ಕಳೆದ ಬಾರಿಗಿಂತ 63% ಹೆಚ್ಚಳದೊಂದಿಗೆ ಪ್ರಸಕ್ತ ವರ್ಷ 95% ಫಲಿತಾಂಶ ದಾಖಲು. ಈ ಸಾಧನೆಗೆ ಕಾರಣರಾದ ಮುಖ್ಯ ಶಿಕ್ಷಕರು, ವಿದ್ಯಾರ್ಥಿಗಳಿಗೆ ಸಂಸ್ಥೆ ಅಧ್ಯಕ್ಷರಿಂದ ಅಭಿನಂದನೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.